ಮೇರುವೆಗೆ ಸಮವೆನಲು ಕೇಳದು ಜಡ್ಡೆ ಮೆರುತಿಹುದು ಮಾರಹರ ವಿಷಕಂಠನಿರಲಿಕೆ ಮೂರು ಲೋಕದಳು ಉಪಮೆ ಇಲ್ಲವು ಚಾರುಗುರು ಶಿವಪುತ್ರ ದೇವನ ಪಾದ ಪಂಕಜಕ್ಕೆ ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹಾಗೂ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಎಲ್ಲ ಕ್ಷೇತ್ರಗಳ ಒಡೆಯರಾದ ಪೂರ್ಣಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಎದುರಿಗೆ ದೇವಮಾನವರಾದ ಸದ್ಗುರು ಶ್ರದ್ಧಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಕೂಳಗೇರಿ ಕ್ರಾಸದ SK ಖಾನಾಪುರ ಗ್ರಾಮದ ಕೋಟಿ ಜಪ ಯಜ್ಞ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸೋಮನಕೊಪ್ಪದ ಶ್ರೀಗಳಾದ ಅಭಿನವ ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಅನ್ವಾಲದ ಶ್ರೀಗಳಾದ ಕೈಲಾಸಪತಿ ಅಜ್ಜವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಬ್ರಹ್ಮವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂಜ್ಯರ ಹಾಗೂ ಮಾತೆಯರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ದಿನದ ವಿಷಯ ವಿಶ್ವಗುರು ಬಸವಣ್ಣನವರಾದ 12ನೇ ಶತಮಾನದಲ್ಲಿ ನಮ್ಮೆಲ್ಲರಿಗೆ ಅದ್ಭುತವಾದಂಥ ಮಾತುಗಳನ್ನು ಹೇಳಿದಂಥ ಬಸವಣ್ಣನವರ ವಚನ. ಆ ವಚನ ಏನನ್ನು ತಿಳಿಸ್ಕೊಡ್ತದೆ ಅಂತ ಕೇಳಿದರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲದೆ ಒಲ್ಲೆನಯ್ಯ ಅಂತ ಬಸವಣ್ಣನವರ ವಚನದ. ಇಲ್ಲಿ ಎದರ ಮೂಲವನ್ನು ತಿಳಿಸ್ಲಾಕ ಹೊಂಟಿದ್ದಾರೆ ಬಸವಣ್ಣನವರು ಅಂದರೆ ಧರ್ಮದ ಮೂಲ. ನಮ್ಮೆಲ್ಲರಿಗೆ ಬೇಕಾಗಿದ್ದು ಧರ್ಮ. ಧರ್ಮ ಏನನ್ನು ಮಾಡ್ತದೆ ಅಂತ ಕೇಳಿದರೆ ನಮ್ಮನ್ನು ಉದ್ಧಾರವನ್ನು ಮಾಡ್ತದೆ. ಅಥವಾ ನಮಗೆ ಧರ್ಮ ಎದಕ್ಕೆ ಬೇಕು ರೀ ಸ್ವಾಮಿಗಳ, ನಾವು ಇದ್ದಂಗೆ ಇರ್ತೇವೆ, ಧರ್ಮ ಎದಕ್ಕೆ ಬೇಕು? ಧರ್ಮಾತ್ ಸುಖಂ ಭವತಿ ಅಧರ್ಮಾತ್ ದುಃಖಂ ಭವತಿ. ಮನುಷ್ಯನಿಗೆ ಧರ್ಮದಿಂದ ಸುಖ ಆಗುತ್ತದೆ, ಅದಕ್ಕೆ ಧರ್ಮ ಮಾಡ್ರಿ. ಧರ್ಮ ಮಾಡ್ಲಿಕ್ಕೆ ಒಂದೇ ಮಾರ್ಗ ಇಲ್ಲ. ನೀವು ಊಟ ಕೂತಾಗ ಒಂದು ರೊಟ್ಟಿ ಇತ್ತಂದ್ರೆ ಅರ್ಧ ರೊಟ್ಟಿ ಕೊಟ್ರಿ ಅಂದ್ರೆ ಅದು ಧರ್ಮ ಅಂತ ಕರೀತಾರೆ. ಗಪ ನೀವೇ 2 ರೊಟ್ಟಿ ನುಂಗಿ ನೀರು ಕುಡಿದು ಗಪ್ಚುಪ್ ಕೂತ್ರಿ ಬಾಯಿ ಒರೆಸ್ಕೊಂಡು, ಧರ್ಮ ಅಲ್ಲ ಧರ್ಮ. ಧರ್ಮ ಮಾಡಬೇಕಾದ್ರೆ ಒಂದೇ ಥರ ಇಲ್ಲ. ಯಾರೇ ಅರಿವು ಹರಿದಿದ್ದು ಅಂದ್ರೆ, ನಿಮ್ಮ ಮನ್ಯಾಗ ಟಿಜೋರಿ ತುಂಬಿದ್ದು ಅಂದ್ರೆ, ಚಲೋದೊಂದು ಅರಿವಿ ಕೊಟ್ರಿ ಅಂದ್ರೆ ಧರ್ಮ. ಧರ್ಮ ಅಂದ್ರೆ ಆಚಾರ ಪರಮೋ ಧರ್ಮ. ಆಚರಿಸುವುದೇ, ಆಚರಣೆ ಮಾಡೋದೇ ಧರ್ಮ. ನಮ್ಮ ಧರ್ಮ ಚಲೋ ಅದ್ರಿ ಅನ್ಕೋತ ಮನ್ಯಾಗ ಕುಂತ್ರೆ ಅಲ್ಲ, ಆಚರಣೆ ಮಾಡ್ಬೇಕು. ನೀವು ಇತಿಹಾಸದಲ್ಲಿ ಕೇಳಿರಿ, ನೀವು ದ್ರೌಪದಿ ಎಷ್ಟು ಧರ್ಮವಂತಳಿದ್ಲು, ಭಾರಿ ಧರ್ಮವನ್ನು ಆಚರಣೆಯನ್ನು ಮಾಡ್ತಿದ್ಲಕ್ಕಿ. ಆ ಧರ್ಮದಿಂದಲೇ ಆಕೆಗೆ ಏನಾಯಿತು ಅಂತ ಕೇಳಿದ್ರೆ, ಪಾಂಡವರು ಸೋತಾಗ ಅಕ್ಷಯಾಂಬರ ಆಗಿದ್ದು ಎದರಿಂದ ಅಂದ್ರೆ ಧರ್ಮದಿಂದ. ಆಕೆ ಏನು ಮಾಡಿದ್ಲು ಅಂತ ಕೇಳಿದ್ರೆ, ಗೆಳತಿಯರ ಕೂಡ ರಾಣಿ ಇದ್ಲಕ್ಕಿ. ದ್ರುಪದ ರಾಜನ ಮಗಳು ದ್ರೌಪದಿ ರಾಣಿ ಇದ್ಲು. ಏನು ಮಾಡಿದ್ಲು ಅಂತ ಕೇಳಿದ್ರೆ, ಗಂಗಾ ನದಿ ಕಡೆ ಹೋಗಿದ್ಲಂತ. ಗೆಳತಿಯರು ಕರ್ಕೊಂಡು ಹೋಗಿ ಬರೀ ಅಡ್ಯಾಡ್ಕೋತಂತ ಹೋಗಿದ್ದಂತ. ಆಗ ದುರ್ವಾಸ ಮುನಿಗಳು ಏನು ಮಾಡಕತ್ತಿದ್ರು ಅಂತಂದ್ರೆ ಸ್ನಾನ ಮಾಡಕತ್ತಿದ್ರು. ಇವರು ನೋಡಿದ್ರು, ಅಯ್ಯೋ ಮಹಾತ್ಮರದಾರ, ಸಂತರದಾರ, ಶರಣರದಾರ, ಅವ್ರ ದರ್ಶನ ತೊಗೊಂಡು ಹೋಗೋನು ಅಂತ ದ್ರೌಪದಿ ಮತ್ತು ಅವ್ರ ಗೆಳತಿಯರು 5 ಮಂದಿ ಕೂಡಿ ನಿಂತ್ರಂತ. ಆವಾಗ ದುರ್ವಾಸ ಮುನಿಗಳು ನೀರಲ್ಲಿ ಅದಾರ, ಇವರು ದಂಡಿ ಮ್ಯಾಗ ಅದಾರ, ಅವ್ರು ಹೊರಗೆ ಬರಲಿ, ಅಪ್ಪರ ದರ್ಶನ ತೊಗೊಂಡು ಹೋಗಬೇಕು ಅಂತ 1 ತಾಸು ತನಕ ಕಾಯ್ದ್ರಂತ. ಆವಾಗ ದುರ್ವಾಸ ಮುನಿಗಳು ಅವರು ಹೇಳಿದರು,
ಯಪ್ಪ ಹೊರಗೆ ಬರ್ರಿ ನಾವು ದರ್ಶನ ತೊಗೊಂಡು ಹೋಗ್ತೇವು ಅಂತ ದ್ರೌಪದಿ ಹೇಳಿದ್ರಂತ. ದುರ್ವಾಸ ಮುನಿಗಳು ಅಲ್ಲಿ ಹೇಳಿದ್ರಂತ, ಯವ್ವ ನಾ ಬರೋ ಸ್ಥಿತಿಯಲ್ಲಿಲ್ಲ, ನೀವು ಹೊರಟು ಹೋಗಿಬಿಡ್ರಿ. ಅವಾಗ ದ್ರೌಪದಿ ಗೊತ್ತಾಯ್ತಂತ ಅವ್ರು ಹುಟ್ಟಂಥ ಕೌಪಿನ ನೀರಿನ ಶವಿಗೆ ಹರಿದು ಹೋಗಿತ್ತು. ಇವ್ರು ಸ್ತ್ರೀಯರು ಹೋಗಲಿ ನಾವು ಹೊರಗೆ ಬರಬೇಕು ಅಂತ, ಅವರು ಅಪ್ಪರು ಹೊರಗೆ ಬರಲಿ ದರ್ಶನ ತೊಗೊಂಡು ಹೋಗ್ಬೇಕಂತ ಇವರು ಕಾಯ್ದಾಗ ದ್ರೌಪದಿಗೆ ಗೊತ್ತಾಯಿತು ಇದು ಎಲ್ಲ ಕತೆ. ಅವಾಗ ಏನು ಮಾಡಿದ್ಲು ಅಂತಂದ್ರೆ ಮೈ ಮ್ಯಾಗಿದ್ದಂಥ ಪಿತಾಂಬರ ಇವು ಅಲ್ಲ, ಕೋಟಿ ಕೋಟಿ ಬೆಲೆ ಬಾಳುವಂಥ ಅರಿವಿ, ನಮ್ಮ ಯಾತ್ರ ಅರಿವಿ ಇವು ಎಲ್ಲ ಅರಿವಿಗಳು ಅಲ್ಲಿ ಇವು ಸುಮ್ಮ 1500 5000 10,000 ಇರ್ಬೋದು, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಪಿತಾಂಬರ ಉಟ್ಕೊಂಡ್ಬಂದಂಥ ರಾಣಿ ಸೆರಗ ಹರಿದು ಮಹಾತ್ಮರಿಗೆ ನೀರಲ್ಲಿ ಹೋಗೋದ್ಲು. 10-12 ಅರ್ಧ ಸೆರಗನೆ ಹರಿದು ಹೋಯ್ತು, 1-2 ಅದ್ರಾಗ ಸಿಕ್ಕು. ಮಹಾತ್ಮರು ಕೌಪಿನ ಧರಿಸ್ಕೊಂಡು ಹೊರಗೆ ಬಂದು ನಿಂತರು. ನಿಂತ ಕೂಡಲೇ ನಮಸ್ಕಾರ ಮಾಡಿದರು. ಮಾಡಿದ ಕೂಡಲೇ ದುರ್ವಾಸ ಮುನಿಗಳು ಹೇಳ್ತಾರೆ ಆಕೆಗೆ, ಯವ್ವ ಹೆಂಗೆ ನನ್ನ ಮಾನವನ್ನು, ನನ್ನ ಧರ್ಮವನ್ನು, ನನ್ನ ಮಾನವನ್ನು ನೀನು ಕಾಪಾಡಿಯಲ್ಲ, ಯಾವ ಸಂದರ್ಭದಲ್ಲಿ ನಿನಗೆ ಅಪಮಾನಕ್ಕದ ಆ ಸಂದರ್ಭದಲ್ಲಿ ಪರಮಾತ್ಮ ನಿನ್ನ ಕಾಪಾಡಲಿ, ನಿನ್ನ ಮಾನವನ್ನು ಉಳಿಸ್ಲಿ ಅಂತ ದುರ್ವಾಸ ಮುನಿಗಳು ಕೈ ಎತ್ತಿ ಆಶೀರ್ವಾದ ಮಾಡಿದ್ರಂತ. ಮುಂದೆ ಪಾಂಡವರ ಏನು ಪಗಡಿ ಆಟದಲ್ಲಿ ಒಟ್ಟರು ಸೋತು ತಲೆ ಬಗ್ಗಿಸಿದ್ರು. 5 ಪಾಂಡವರಿದ್ದು ಏನು ಮಾಡಿದ್ರು? ಹುಲಿ ಅಂತ 5 ಪಾಂಡವರಿದ್ದು ಜೂಜಾಟದಲ್ಲಿ ಸೋಟು ತಲೆ ತಳ್ಯಾಕ ಮಾಡಿದ್ರು. ದುಷ್ಟನಾದಂಥ ದುರ್ಯೋಧನ ಆ ದ್ರೌಪದಿಯ ಸೀರೆಯನ್ನು ಸೆಳೆದ ಕೂಡಲೇ ಅವಾಗ ಧರ್ಮರಾಜನ ಕೂಗಿದ್ಲು, ಅರ್ಜುನನ ಕೂಗಿದ್ಲು, ನಕುಲ ಸಹದೇವನ ಕೂಗಿದ್ರು, ಎಲ್ಲರೂ ಕೂಗಿದ್ರು, ಯಾರು ತಲೆ ತಳ್ಯಾಕ ಮಾಡಿದ್ರು. ಮುಂದೆ ಹೇ ಭಗವಂತ, ಹೇ ಪರಮಾತ್ಮ ಅಂತಂದಾಗ ಪರಮಾತ್ಮ ಬೇರೆ ಕಡೆ ಇದ್ನಂತ, ಅಡ್ರಾಶಿ ಓಡಿ ಬಂದ ತಥಾಸ್ತು ಅಂದಂತ. ಅಲ್ಲಿ ಲಾರಿಗಟ್ಲೆ ಸೀರೆ ಬಿದ್ದು, ಲಾರಿಗಟ್ಲೆ. ಅಲ್ಲೇನು ಮಿಷನ್ ಇಲ್ಲ, ಯಂತ್ರ ಇಲ್ಲ, ಏನಿಲ್ಲ. ಮಹಾತ್ಮರ ಪರಮಾತ್ಮನ ಆಶೀರ್ವಾದ ಆದ್ದರಿಂದ ಆಕೆನ ಅಪಮಾನ ಆಗಲಿಲ್ಲ. ಆ ಅಪಮಾನ ಮಾನ ಆಗಿ ಉಳಿತು ಮಹಾತ್ಮರ ಕೃಪಾಶೀರ್ವಾದ.